ಈ ಒಂದು ಲಾಸ್ಟ್ ವಿಡಿಯೋನಲ್ಲಿ ನಾನು ಬ್ರೌನ್ ರೈಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು ತಿಂದರೆ ಆಫ್ಟರ್ನೂನ್ ಫುಡ್ನಲ್ಲಿ ಬ್ರೌನ್ ರೈಸ್ ಸ್ವಲ್ಪ ಗಟ್ಟಿ ಇರುವಂತಕ್ಕಂಥದ್ದು. ಅದನ್ನು ಒಂದು ಹಾಫ್ ಆನ್ ಅವರ್ ನೆನೆಸ್ಬಿಟ್ಟು ಅದನ್ನು ಏನಂತಂದರೆ ಕುಕ್ ಮಾಡಿಕೊಂಡು ತಗೊಂಡಾಗ ನಮ್ಮ ರೆಗ್ಯುಲರ್ನಲ್ಲಿ ಅದರಿಂದ ಶುಗರ್ ಸ್ಪೈಕ್ಗಳು ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಅದು ಹೇಗೆ ಅಂತ ನೋಡಿದಾಗ ಈ ಬ್ರೌನ್ ರೈಸ್ನಲ್ಲಿ ಫೈಬರ್ ಕಂಟೆಂಟ್ ಕಂಪೇರ್ ಟು ವೈಟ್ ರೈಸ್ ಏನಿದೆಯಲ್ಲ ಜಾಸ್ತಿ ಇರುತ್ತೆ. ಫೈಬರ್ ಜಾಸ್ತಿ ಇರೋದ್ರಿಂದ ಅದು ಜೀರ್ಣ ಆಗೋದು ಟೈಮ್ ತಗೊಳುತ್ತೆ. ಇದನ್ನೇ ಅಡ್ವಾಂಟೇಜ್ ಏನು ಅಂತಂದರೆ ಅದರಿಂದ ಬ್ಲಡ್ಗೆ ಶುಗರ್ ಹೋಗತಕ್ಕಂಥದ್ದು ನಿಧಾನಕ್ಕೆ ಹೋಗುತ್ತೆ. ಈ ಬ್ರೌನ್ ರೈಸು ವೈಟ್ ರೈಸ್ ಕಂಪೇರ್ ಮಾಡಿದ್ರೆ ವೈಟ್ ರೈಸ್ ತಿಂದು ಅರ್ಧ ಗಂಟೆಯಲ್ಲಿ ಹೋಗೋ ಚಾನ್ಸ್ ಇರುತ್ತೆ. ಇದು 1 ರಿಂದ 1.5 ಗಂಟೆ ತಗೊಳುತ್ತೆ ಜೀರ್ಣ ಆಗೋದು. ಇದರಲ್ಲಿ GI ಲೆವೆಲ್ಸ್ ಅಂತ ಬರುತ್ತೆ. GI ಲೆವೆಲ್ ಗ್ಲೈಸೋಮಿಕ್ ಇಂಡೆಕ್ಸ್ ಅಂತ ಕರೀತಾರೆ. ಕಂಪೇರ್ ಟು ಅಂದರೆ ಯಾವುದರಲ್ಲಿ ಜಾಸ್ತಿ GI ಇದೆಯಾ, ಈ ವೈಟ್ ರೈಸ್ನಲ್ಲಿ ಬಂದು 64 to 70 ಆ ಒಂದು ರೇಂಜಲ್ಲಿ ಇರುತ್ತೆ. ಫೈಬರ್ ಇರೋದರಿಂದ ಈ ಬ್ರೌನ್ ರೈಸ್ನಲ್ಲಿ GI ಅಥವಾ ಅದು ಕನ್ಸಿಡರ್ ಆಗಲ್ಲ. ಬಂದ್ಬಿಟ್ಟು ಅದು GI ಜಾಸ್ತಿನೇ ಇರುತ್ತೆ. GI ಲೆವೆಲ್ಸ್ ಬಂದ್ಬಿಟ್ಟು ಕಡಿಮೆನೇ ಇರುತ್ತೆ ವಿತಿನ್ ಏನು ಅಂತಂದರೆ 50. ಮತ್ತು ಮೋರೋವರ್ ಬಂದ್ಬಿಟ್ಟು ಫೈಬರ್ ಇರೋದರಿಂದ ಅದು ಬ್ಲಡ್ಡಿಗೆ ಫ್ಲೋ ಆಗೋದು ಲೇಟ್ ಆಗುತ್ತೆ. ಅದು ನಮ್ಮ ಅಡ್ವಾಂಟೇಜ್. ಅದಕ್ಕೆ ಏನು ಅಂತಂತಂದರೆ ಫಸ್ಟ್ ಬಂದ್ಬಿಟ್ಟು ವೈಟ್ ರೈಸ್ನ ಕಡಿಮೆ ಮಾಡೋದು ಮತ್ತು ಬ್ರೌನ್ ರೈಸ್ನೇ ಆಲ್ಮೋಸ್ಟ್ ಎಲ್ಲ ದಿನಗಳೂ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡೋದು ಒಂದು. ಮತ್ತು ಬೆಳಗ್ಗೆ ಬಂದುಬಿಟ್ಟು ಏನು ಅಂತಂದರೆ ಈ ಅಕ್ಕಿ ಮತ್ತು ರವೆ ಮತ್ತು ಇಡ್ಲಿ ಏನು ಮಾಡ್ತಾರಲ್ಲ ಆ ಒಂದು ರೆಗ್ಯುಲರ್ ರೂಟೀನಿಂದ ಹೊರಡೆ ಬಂದು ನವಣೆ ತಗೊಳ್ಳೋದು. ಏನು ಅಂತಂದರೆ ಉಪ್ಪಿಟ್ಟು ಮಾಡ್ಕೊಳ್ಳೋದ್ರಲ್ಲಾಗಲಿ, ಆಮೇಲೆ ಮಿಲೆಟ್ಸ್ ದೋಸೆ ಮಾಡ್ಕೊಳ್ಳೋದ್ರಲ್ಲಾಗಲಿ ಈ ಥರದ್ದನ್ನು ತಗೊಳ್ಳಿಕ್ಕೆ ಶುರು ಮಾಡ್ತು ಅಂತಂದರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಬೆಳಗ್ಗೆನೂ ಕಡಿಮೆ ಆಗೋಗುತ್ತೆ. ಬೆಳಗ್ಗೆ ಬಿಫೋರ್ ಫುಡ್ ಬಂದ್ಬಿಟ್ಟು ಒಂದು 90 to 100 ಲೆವೆಲ್ನಲ್ಲಿ ಐಡಿಯಲ್ ಕಂಡೀಷನ್.